ಒಳ್ಳೆ ಮಾತನಾಗೆ ಹೇಳ್ಬೇಡ ಕಣಕ್ಕ. ಅವಳು ಒಳ್ಳೆ ಮಾತನಾಗ ಹೇಳಿರೆ ಕೇಳೋ ಅಂತ ಹೆಂಗ್ಸಲ್ಲ. ಹಿಡ್ಕೊಂಡು ಹೇಳಿ ಹೊರ ಕೇಳೋದು ಸರಿಯಾಗಿ ಬಾಸು. ಆವಾಗಲೇ ಅವಳು ಹೇಳಿದ ಮಾತು ಕೇಳೋದು. ಒಳ್ಳೆ ಮಾತನ್ನ ಹೇಳಕ್ಕೆ ಹೋಗ್ಬಿಡಕ್ಕ. ಇಟ್ಕೊಂಡು ದುಡ್ಡು ಇಟ್ಕೊಂಡು ದರ 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 ಎಳ್ದು ಇಬ್ರು ಚಪ್ಪಲಿ ತಾಂಡೋಡಿ. ಚಪ್ಪಲಿ ತಾಂಡೋಡಿದ್ರೇನೆ ಬುದ್ಧಿ ಬರೋದು. ಆವಾಗಲೇ ಅವ್ರು ಸುಮ್ಮನಾಗೋದು. ಕೇಳಲಿಲ್ಲಮ್ಮ ಅವರು ಒಳ್ಳೆ ಮಾತನಾಗ ಹೇಳ್ದೆ. ಅದಕ್ಕೇನೆ ನಾನು ಕಾಲಾಗಲವೇ ಚಪ್ಪಲಿ ತಾಂಡು ಎಸ್ತು ಬಿಟ್ಟೆ ಮುಖಕ್ಕೆ. ಅಷ್ಟು ಸಿಟ್ಟು ಬಂತು. ನೀನು ಮಾಡಿರೋ ಗನಂದರಿ ಕೆಲ್ಸಕ್ಕೆ ಹೋಗಿ ಹಸಿಕೆ ಅಂತ ಹೇಳಿ ಎಷ್ಟು ಹೇಳೋದೆ ಕೇಳಲಿಲ್ಲ. ಎಸ್ತು ಬಿಟ್ಟೆ ಬಿಡು. ನನ್ನ ಕಾಲಾಗಿರೋ ತಗೊಂಡೆ ಎಸ್ತು ಬಿಟ್ಟೆ. ಎಸಿ ಬಿಡಬೇಡ. ಅವಳು ಅಲ್ಲಿರಬಾರ್ದು ಅವರಿಬ್ರು. ಅವರೆಲ್ಲ ಮರ್ಯಾದೆ ತೆಗೆದು ಕಳಿಸ್ಬೇಕು. ಥೂ ತಡಿ ಮಾಡ್ತೀನಿ ಸುಗುಣ. ಒಂದು 5 ನಿಮಿಷ ಫೋನ್ ಮಾಡ್ತೀನಿ. ಇಲ್ಲೆಲ್ಲ ಇದ್ದಾಳಿಂದಾನ ಇಲ್ಲಿ ಯಾರ್ಯಾರ ಮಂತಾಗ ಮಾತಾಡ್ತಾ ಇದ್ದಾಳೆ. ತಡಿ ಮಾಡ್ತೀನಿ. ಸರಿಯಾಕ ಆಯ್ತು, ಆಮೇಲೆ ಫೋನ್ ಮಾಡಿ. ಎಳಿಬೇಕು. ಚಪ್ಪಲಿ ತಾಂಡು ಹೊಡೆದಾಗಲೇ ಬುದ್ಧಿ ಬರುತ್ತೆ. ನನ್ನ ಮಗನ ನೋಯ್ಬೇಕು ಫಸ್ಟು. ಯಾರು ನೋಯ್ಯೋದಕ್ಕಿಂತ ಮುಂದಾಗೆ ಅವನು ನೋಯ್ದು ಹೊರ ಕೇಳಿದ್ರಪ್ಪ ಭಾಳ ಚೆನ್ನಾಗಿರುತ್ತೆ. ರೀತಾ ಬರಲೇ ಇಲ್ಲ. ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಬರೇ ಇದೇ ತಲೆಗೆ ಬರುತ್ತೆ. ಮನೇಲಿ ಇದ್ದುಬಿಟ್ರೆ ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ಹೊಟ್ಟೆ ಉರಿದೋಗುತ್ತೆ ನನಗಂತೂ. ಏನು ಸುಗುಣ, ಯಾರೇ ಫೋನ್ ಮಾಡಿದ್ದು? ಮತ್ತೆ ಆ ಅಕ್ಕಯ್ಯ ಬಂದಿತ್ತಂತೆ. ಮನೆ ಆಳೆ ಇದ್ದಾಳಲ್ಲ ಅವ್ರ ಅಣ್ಣಯ್ಯನೂ ಅವ್ರ ಅಕ್ಕಯ್ಯ ಬಂದಿದ್ರು. ಇವ್ರಿಗಿನ ಜೋರಾದ ಅಕ್ಕಯ್ಯ. ಭಾಳ ಒಳ್ಳೇದಂದ್ರೇನೆ ದುರ್ಗಮ್ಮ ಅಂತ ಹೇಳಿ ಅದಕ್ಕೆ ಹೊರ ಕೇಳಿ ಯಾಕ ಬಂದು ಇಬ್ರು ಚಪ್ಪಲಿ ತಂಡು ಹೊಡೆದು ಹೊರ ಕೇಳಿ ಅಂತ ಹೇಳಿದ್ದೆ. ಅದಕ್ಕೇನೆ ಚಪ್ಪಲಿ ತಂಡು ಹೊಡೆದು ಹೊರ ಕೇಳ್ದೈತಂತೆ. ಅದಕ್ಕೇನೆ ಇನ್ನು ಏನೋ ಮಾತಾಡ್ತಾ ಇದ್ದಾರೆ. ಆಮೇಲೆ ಮಾಡ್ತೀನಿ ತಡಿ ಅಂತು. ಅದಕ್ಕೇನೆ ಮನೆಯಾಗಿದ್ರೆ ಬರೀ ಇಂಥ ತಲೆ ಕೆಟ್ಟು ಹೋಗುತ್ತೆ. ಅಂತ ಕೆಲ್ಸಕ್ಕೆ ಹೋಗೋಣ ಅಂತ ರೀತಿಗೆ ಹೇಳಿದ್ದೆ ಇವತ್ತು. ಯಾಕೆ ಬರಲೇ ಇಲ್ಲ ರೀತಾ. ನೀನಾಗಿ ನೀನು ಮಾಡ್ಕೊಂಡು ಸುಮ್ಮನಿರು. ನೀನಾಗಿ ನೀನೆಲ್ಲ ಮಾಡ್ಕೊಂಡು ಇವಾಗ ಯಾಕೆ ಪಶ್ಚಾತ್ತಾಪ ಪಡ್ತೀವಿ? ನೀನು ಅವ್ನ ತಲೆ ಮೇಕಿ ಕೆಮ್ಮಲಿಲ್ಲ ಅಂದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಯಾಕತ್ತೆ ಏನಾಯ್ತು? ಅದೇನಕ್ಕ ಅವರಿಬ್ರು ಒಕ್ಕೈ ಬಂದು ಅವ್ರ ಅತ್ತೆನೂ ಅವ್ರ ಅಣ್ಣಯ್ಯ ಬಂದು ಚಪ್ಪಲಿ ತಾಂಡು ಹೊಡೆದು ಹೊರ ಕೇಳ್ದವ್ರಂತೆ. ದುಡ್ಡು ಹಿಡ್ಕೊಂಡು ಎಳೀತಂತ ಅಕ್ಕಯ್ಯ. ನಾನು ಹೋಗಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿದ್ಲಂತೆ. ಅದಕ್ಕೆ ಕಾಲಗಳ ತಾಂಡೆ ಸರಿಯಾಗಿ ಕೊಡ್ತಂತೆ. ಅದಕ್ಕೆ ಇದೆಲ್ಲ ಇದ್ರ ಟೆನ್ಷನ್ ಅಂತ ಕೆಲ್ಸಕ್ಕೆ ಹೋಗೋಣ. ಈಗ ನೋಡಿ ಇದನ್ನೆಲ್ಲ ನೆನೆಸ್ಕೊಬಿಟ್ರೆ ಅವ ಅಕ್ಕ ಹೇಳ್ತಾ ಅವ ಅಕ್ಕನ ಎದುರಿಗೇನೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ನಂತೆ. ಇವಲ್ಕ ನನ್ನ ಮಗ ಅದಕ್ಕೆ ಚಪ್ಪಲಿ ತಾಂಡು ಹೊಡೆಯೋಕ್ಕಿಲ್ಲೇನಕ್ಕ ಅಂತಂದೆ. ನಾನು ಕಾಲಗಳವೇ ತಾಂಡೆ ಎಸ್ತಮ್ಮ ಕಟ್ಕೊಂಡು ಹೆಂಡ್ತಿ ನೆಟ್ಟಿಗೆ ಸಂಸಾರ ಮಾಡ್ಸೋಕ್ಕಾಗ್ದಲ್ಲೇ ಇವಳ ಜೊತೆಗೆ ಬಂದು ಸೇರ್ಕೊಂಡಿದೆಯಲ್ಲ ನೀನೆಂತ ಗಂಡಸಲೇ. ಅವಳನ್ನ ನಾವೇ ಕೆಮ್ಮಕ್ಕಾಗಲ್ವಂದಿದ್ದಕ್ಕೆ ಅವಳಿ ಮಕ್ಕಳಾಗಲ್ಲ, ನಾನು ಅದಕ್ಕೆ ಮದುವೆ ಆಗ್ತೀನಿ ಅಂತ ಹೇಳಿದ್ನಂತೆ. ಫಸ್ಟು ಕೆಲ್ಸಕ್ಕೆ ಹೋಗ್ಬಂತೆ ಸುಗುಣ. ನೀನು ಆ ಸೈಟಿಂದ ಬಗೆಹರಿಸ್ಕೊಂಬತ್ಕಲಿ. ಆ ಸೈಟಿಂದ ಬಗೆಹರಿಸ್ಕೊಬಿಟ್ಟು ಆಮೇಲೆ ನೀನು ಕೆಲ್ಸಕ್ಕೆ ಹೋಗ್ಬಂತೆ. ಒಂದು ಸ್ವಲ್ಪ ದಿನ ಲೇಟ್ ಆದರೂ ಆಗಲಿ ಕೆಲ್ಸಕ್ಕೆ ಹೋಗೋದೇನು. ಇವಾಗ ಫಸ್ಟ್ ಆ ಸೈಟಿಂದ ಏನೋ ಅಣ್ಣ ಶ್ರೀಪತಿ ಅಣ್ಣಗೆ ಹೇಳಿ ಬಂದಿದೆಯಲ್ಲ, ಕರ್ಕೊಂಡೋಗಿ ಹಾಕಿಸ್ಬೇಕು. ಫಸ್ಟು ಹೋಗ್ಬಿಟ್ಟು ನೀನು ಮುಂದಾಗ ಎಚ್ಚರಿಕೆ ತಂಡ ಹಾಕಿಸ್ಬೇಕು. ಅವರಿಗೆ ವಿಷಯ ಗೊತ್ತಾಗಿದ್ದ ತಕ್ಷಣ ಹೋಗಿರ್ತಾನೆ. ಟೂರ್ ಬಿಡೋಣ ಅದೊಂದು ಐತೆ, ಯಾರಿಗಾನ ಕೊಟ್ಟು ಬಿಡೋಣ ಅಂತ ಹೋಗ್ತಾನೆ. ಇಲ್ಲಾಂದ್ರೆ ಮನೆ ಹಳೆ ಹೆಸರಿಗೆ ಮಾಡಿಸ್ಬಿಡ್ತಾನೆ. ಯಾಕೆ ಬೇಕು ಕೆಲಸಕ್ಕೇನು ಇನ್ನೊಂದು ತಿಂಗಳು ಹೋಗ್ಬೋದು. ಅದೇನಾದರೂ ಅಧ್ವಾನ ಆದರೆ ಏನು ಮಾಡೋಕ್ಕಾಗಲ್ಲ. ಫಸ್ಟು ಸೈಟಿನ ಬಗ್ಗೆ ನೀನು ಎಚ್ಚರಿಕೆ ತಗ. ಮತ್ತೆ ಆಮೇಲೆ ಬಾಯಿ ಬಿಡ್ಕೊಂಡ್ರು ಸಿಗಲ್ಲ. ಚೈತ್ರಮ್ಮ ಹೇಳ್ತಿರೋದು ಸರಿಯಾಗೈತಿ. ನೀನು ಸುಮ್ಮನೆ ಆ ಸೈಟಿಂದ ಏನು ಬಗೆಹರಿಸ್ಕೊಂಬತ್ಕಲಿ. ಫಸ್ಟು ಆ ಸೈಟಿಂದ ಹೋಗ್ಬಿಟ್ಟು ಕರ್ಕೊಂಡೋಗ ಅವ್ರಿಗೇನು ಬಿಡತ್ತ ನಾವ್ಯಾಕೆ ಇದು ಮಾಡ್ಕೊಂಬಕ್ಕೆ ಹೋಗೋಣ ಅಂತ ಹೇಳಿ ಇದು ಮಾಡ್ತಾನೆ. ಅವ್ನು ಶ್ರೀಪತಿ ಮೊದಲೇ ಎದ್ರಿಕೆಂತಾನೆ ಅವನು. ಹೋಗಿ ಅವನು ಕರ್ಕೊಂಡೋಗಿ ಅಣ್ಣ ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಬೇಡ್ಕೊಂಡು ಒಂದಿಟ್ಟು ಏನೋ ಕೇಳ್ಕೊಂಡು ಏನೋ ಮಾಡ್ಕೊಂಬತ್ಕೊಲಿ. ಹೋಗಿ ಕರ್ಕೊಂಡು ಮುಂದಾಗೆ ಹಾಕಿಸ್ಬಾ. ರೀತನು ಕರ್ಕೊಂಡು ಹೋಗು. ರೀತನು ಅಂತದ್ರಾಗೆಲ್ಲ ಚೆನ್ನಾಗಿ ಗೊತ್ತವಳಿಗೆ ಹೆಂಗೆ ಏನು ಅಂತ ಹೇಳಿ ಕರ್ಕೊಂಡು ಹೋಗು. ಅವಳು ಎಲ್ಲ ಬಗೆಹರಿಸ್ಕೊಂಡು ಹೋಗು. ಇವಾಗ ನೀನು ಕೆಲ್ಸಕ್ಕೆ ಹೋದ್ರೆ ನನಗೆ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತಂದರೆ ಅವ್ರು ರಜಾ ಕೊಡಲ್ಲ. ಮೊನ್ನೆ ಇನ್ನೂ ಹೋಗ್ಬಿಟ್ಟು ರಜಾ ಹಾಕಿ ಕೇಳಿದ್ರೆ ಅವರು ಏನಾನ ಮಾತಾಡ್ತಾರೆ. ಈಗ ಇದನ್ನೆಲ್ಲ ಬಗೆಹರಿಸ್ಕೊಂಡು ಅದನ್ನೇನ ಒಂದು ನೀನು ಸೈಟಿಂದ ಬಗೆಹರಿಸ್ಕೊಬಿಟ್ಟು ಆಮೇಲೆ ನೀನು ನೋಡಿಕೆ ಕೆಲಸನ ಇದ್ರೂ ಇರಲಿ ಅವಳು. ಕೆಲಸದ ಬಗ್ಗೆ ಚಿಂತೆ ಮಾಡಬೇಡ. ಆ ಮನೆ ಆಳು ನನ್ನ ಮಗ ಹೋಗ್ಬೇನಲ್ಲ ಅವನಿಗೆ ಅರ್ಥವಾಗಬೇಕು. ಅವನಾಗೆ ಅವ್ನು ಬರಬೇಕು. ನೀನು ಹಂಗೆ ಮಾಡಬೇಕು. ಅದಕ್ಕೆ ಆ ಸೈಟಿನ ಬಗೆಹರಿಸಿ ಮತ್ಕಲ್ಲಿ ಹೋಗ್ಬಿಟ್ಟು ಆ ಶ್ರೀಪತಿ ಅಣ್ಣನ ಕರ್ಕೊಂಡೋಗಿ ಅದೇನು ನೀನು ಮುಂದಾಗೆಲ್ಲನ ರೆಡಿ ಮಾಡೋದು ಕಲಿ. ಅವ್ರು ಸುಮ್ಮನೆ ಆಗ್ತಾರೆ. ಬೇರೆಯವ್ರಿಗೇನು ಬಿಡು ಬೇರೆ ಮನೆ ವಿಷಯ ನಮ್ಗೆ ಯಾಕೆ ಅಂತಾರೆ. ನೀವು ಒಂದಿಷ್ಟು ಕೇಳ್ಕೊಂಡ್ರೆ ಏನಕ್ಕೆ ಕೇಳ್ಕೊಂತಾರಪ್ಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನೀನು ಕೆಲ್ಸಕ್ಕೆ ಹೋದ್ರೆ ಬಿಡತ್ತ ಅವ್ರಿಗೆ ಇಲ್ಲ ನಮ್ಗೆ ಯಾಕೆ ಅಂತ ಹೇಳಿ ಅವ್ರ ಪಾಡಿಗೆ ಅವ್ರು ಏನು ಮಾಡ್ಬೇಕು ಅದು ಮಾಡ್ತಾರೆ. ಸುಮ್ಮನೆ ಅದನ್ನೆಲ್ಲ ನೀನು ಇವಾಗ ಕೆಲಸದ ಬಗ್ಗೆ ಚಿಂತೆ ಮಾಡಬೇಡ. ನಮ್ಮ ಚೈತ್ರ ಹೇಳ್ತಿರೋದು ಸರಿಯಾಗೈತಿ. ಅವ್ರ ಸಾನು ಹಂಗೆ ಅಂದ. ನೋಡು ಯಾರೇನು ನಿನಗಿದು ಮಾಡಲ್ಲಮ್ಮ. ನೀನಾಗಿ ನೀನು ಎಲ್ಲ ತಿಳ್ಕೊಂಡೆ ಕಾಣಿಸೋಣ. ನೋಡು ಅವರು ಎಲ್ಲ ನಿನಗಿವತ್ತು ಎಷ್ಟು ಕಷ್ಟಕ್ಕೆ ಹಾಕ್ತಾರೆ. ಆದರೆ ನೀನಾಗಿ ನೀನು ಎಲ್ಲ ಹಾಳು ಮಾಡ್ಕೊಂಡೆ. ಇವತ್ತು ನೋಡು ಇವರೇ ಆಗೋದು, ಬೇರೆ ಯಾರೂ ಅಲ್ಲ. ನಮ್ಮ ಸಾನು ಹಂಗೆ ಅಂದ. ಯಮ್ಮ ಫಸ್ಟ್ ಆ ಸೈಟಿಂದ ಅದೇನು ಬಗೆಹರಿಸಿ ಮಕ್ಕಳ ಸುಗುಣಿಗೆ ಅಂತ ಅಂದ. ಯಾರೇನು ಹಾಳಾಗೋಗ್ಲಿ ಎಂಬಲ್ಲ. ನಮ್ಮರ ತಮ್ಮರ ಸೆನಕ್ಕಿರ್ಲಿ ಅಂತಾರೆ. ಈಗ ಬಿಡತ್ತ ನನ್ನ ತಮ್ಮ ಸೆನಕ ಇದ್ದಾನೆ ಅಂತ ಹೇಳ್ತಾರೆ. ಈಗ ಕೆಟ್ಟರು ಹೇಳಪ್ಪ ನಿನ್ನ ತಮ್ಮ ಕೆಟ್ಟವನೇ ಅಂತಾರೆ ಅಂತ ನಮಗೆ ಕೆಟ್ಟ ಹೆಸರು ಅಂತ ಹೇಳಿ ಅವನು ಎಷ್ಟು ಒದ್ದಾಡ್ತಾನೆ. ಇರ್ತಾರೆ ಕೇಡು ಬಯಸರು ಅಣ್ಣ ತಮ್ಮಗಳು ಎಲ್ಲನ 100ಕ್ಕೊಬ್ರು ಒಳ್ಳೆಯರು ಇರ್ತಾರೆ. ನಮ್ಮ ವರ್ಷನು ಅಂತಾರೆ.
ಇವರು ಅಂತೂ ನಿಮಗೆ ಮಾತ್ರ ಕೇಡು ಬಯಸಲ್ಲ ಕಣಮ್ಮ, ನಿಜವಾಗ್ಲೂ ಕೇಡು ಬಯಸಲ್ಲ. ಹಂಗೆ ಮಾಡ್ತೀನಿ ಕಣ್ ಚೈತ್ರಕ್ಕ, ನೀನು ಹೇಳ್ದಂಗೆ ಎಲ್ಲ ಇದನ್ನ ಕರ್ಕೊಂಡೋಗಿ ಅಣ್ಣನ ಫಸ್ಟ್ ಇವತ್ತು ತಕ್ರಲ್ಲಿ ಅರ್ಜಿ ಹಾಕಿಸ್ಬರ್ತೀನಿ. ಹಾಕಿಸ್ಬಂದು ಆಮೇಲೆ ಎಲ್ಲ ಬಗೆಹರಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ. ಅದೇನೋ ನಿಜನೇ ನೀವು ಹೇಳ್ತಿರೋದು. ನಾನು ಕೆಲ್ಸಕ್ಕೆ ಹೋಗಿ ಮತ್ತೆ ಅವರಿಗೆ ನಾವು ರಜಾ ಕೊಡ್ರಿ ಅಂತಂದರೆ ಕೊಡಲ್ಲ ಅವರು. ಇನ್ನೊಯ್ಯಮ್ಮ ನಿನ್ನ ಬಂದಿದೆಯಾ ಕಣಮ್ಮ, ನೀನು ಆಗ್ಲೆಲ್ಲ ರಜಾ ಹಾಕ್ತೀಯ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾರೆ. ಯಾಕೆ ಬೇಕು, ನೀವು ಹೇಳೋದು ಸರಿಯಾಗಿ ಐತಿ. ಇದನ್ನೆಲ್ಲ ಫಸ್ಟು ಸೈಟಿನ ಬಗೆಹರಿಸ್ಕೋಬೇಕು. ನಾನು ಅಲ್ಲಿ ದುಡಿಯೋಕೆ ಹೋಗಿ ಇಲ್ಲ ಆಮೇಲೆ ಒಂದು 5 ಲಕ್ಷ ರೂಪಾಯಿ ಸೈಟ್ ಹೆಂಗೆ ಕೊಟ್ರು. 5 ಲಕ್ಷ ಕಣಮ್ಮ, ರೋಡ್ ಸೈಡ್ನಾಗ ಐತಲ್ಲ ಅಂಗಡಿ ಪಂಗಡಿ ಹಾಕಕ್ಕೂ ತಕ್ಕಂತಾರೆ. ಬಾಡಿಗೆಗೆ ಅಲ್ಲಿ ಇವ್ರದ್ದು ಕಣ್ಮಣ್ಣವ್ರದ್ದು, ಅಲ್ಲಿ ಇವ್ರದ್ದು ತಿಪ್ಪಜ್ಜಾರ್ ಕಣ್ಮಜ್ಜೊಂದು ಐತಲ್ಲ ಸೈಟು, ಅಲ್ಲಿ ನೋಡಿಲಿ ಬರೀ ಅಂಗಡಿ ಹಾಕಕ್ಕೆ 2,000 ರೂಪಾಯಿ ಬಾಡಿಗೆ. ಬರೀ ಖಾಲಿ ಜಾಗಕ್ಕೆ 2,000 ಕೊಡ್ತಾ ಇದ್ದಾರೆ ಕಣಮ್ಮ. ರೋಡ್ ಸೈಡ್ನಾಗ ಐತಿ, 5 ಲಕ್ಷ ರೂಪಾಯಿ ಕೊಡ್ತಾರೆ ಸುಗುಣ. ನಿನ್ನ ಸೈಟಿನ ಬಗ್ಗೆ ಎಚ್ಚರಿಕೆ ತಗೋಬೇಕು. ಮತ್ತೆ ಇವಾಗ ನೀನು 10-15 ಸಾವಿರ ದುಡಿತೀನಿ ಅಂತ ತಿಂಗಳು ಸುಮ್ಮನೆ ಅದನ್ನ ಬಿಟ್ಟಾಕಿ ಹೋಗ್ಬಿಟ್ರೆ ಆಮೇಲೆ 5 ಲಕ್ಷ ಕಳ್ಕೊಂಡು ಅವನು ಆಮೇಲೆ ಅವಳಗಳಿಂದ ಎಲ್ಲ ಕಳ್ಕೊಂಡು ಬಂದಮೇಲೆ ಏನು ಮಾಡೋಕ್ಕಾಗಲ್ಲ. ನಾವಾಗಿ ನಾವು ಕೂತ್ಕೊಂಡು ಬಾಯಿ ಬಡ್ಕೊಂಡ್ರು ಬರೋಲ್ಲ. ಇವತ್ತು ಬಾಯಿ ಬಡ್ಕೊಂಡ್ರು ನಾವಾಗೇನೇನು ಮಾಡೋಕ್ಕಾಗಲ್ಲ. ಕಿತ್ಕೊಂಡೆಲ್ಲ ತಿಂದಿರ್ತಾರೆ. ಇಲ್ಲ ನಿನ್ನ ಯಾರು ಕೊಡು ಅಂದ್ರು ನೀನೆಲ್ಲಿ ಕೊಟ್ಟಿದ್ದೆ ನನಗೆ ಎಂತಾಳ ಅವಾಗ. ಅವಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಮುಂದಾಗ ನಾವು ಎಚ್ಚರಿಕೆ ತಗೊಂಡು ದೊಡ್ಡದು ಏನೈತೆ ದೊಡ್ಡ ದುಡ್ಡಿನ ನಾವು ಅದನ್ನ ಎಚ್ಚರಿಕೆ ತಗೊಂಡು ಬಗೆಹರಿಸ್ಕೊಂಬತ್ತು ಕಲ್ಕೋಬೇಕು. ಇವಾಗ ಸೈಟಿನ ಬಗ್ಗೆ ನೀನು ಎಚ್ಚರಿಕೆ ತಕ್ಕ ಆಮೇಲೆ ನೀನು ಕೆಲ್ಸಕ್ಕೆ ಹೋಗುವಂತೆ. ಇವಾಗ ಏನು ಹಿಂಗೆ ಹೇಳುತ್ತೆ ಅಂತ ತಿಳ್ಕೊಂಡು ಪರವಾಗಿಲ್ಲ. ನೀನು ಕೆಲ್ಸಕ್ಕೆ ಹೋಗೋದಿಗೆ ನಾನೇನು ಅಂತಿಲ್ಲ, ಫಸ್ಟ್ ಇದನ್ನು ಬಗೆಹರಿಸ್ಕೊಂತ ಹೇಳ್ತಾ ಇರೋದು. ಅಕ್ಕ ನನಗೂ ಗೊತ್ತಾಗ್ತೈತೆ ಪಾಪ, ನೀವೇನೇನು ಕೇಳಕ್ಕೆ ಹೇಳ್ತೀರೇನಕ್ಕ, ಒಳ್ಳೆ ಮಾತನಾಗೆ ಹೇಳ್ತಾ ಇದ್ದೀರಲ್ಲ. ನೀವು ಹೇಳ್ತಾ ಇರೋದು ನಿಜಾನೇ. ಇವಾಗ ನಾನು ತಿಂಗಳಿಗೆ ಒಂದು 15 ಸಾವಿರ ಕೊಡ್ತಾರೆ. ಇವಾಗ 15 ಸಾವಿರ ದುಡಿಯೋಕೆ ಹೋಗಿ 5 ಲಕ್ಷ ಕಳ್ಕೊಂಡಂಗಾಗುತ್ತೆ. ಅದಕ್ಕೆ ನೀವು ಹೇಳ್ತಾ ಇರೋದು ಸರಿಯಾಗೈತಿ. ಎತ್ತಲ ಬಿಸಾಕಿರೋ 5 ಲಕ್ಷ ರೂಪಾಯಿ ಕೊಡ್ತಾರೆ ಅನ್ಸುತ್ತೆ ನನಗೆ. ನಾವು ತಗೊಂಡಿದ್ದವಾಗ 2.5 ಲಕ್ಷ 3 ಲಕ್ಷಕ್ಕೆ, ಇವಾಗ ಜಾಸ್ತಿ ರೇಟ್ ಆಗಿರ್ತವೆ. ಯಾಕೆಲ್ಲ ಹಿಂಗೆ ಮಾತಾಡ್ತಾ ಇದ್ದಾರೆ? ಯಾಕೆ ಅವ್ನು ಹಾಳಾಗಿ ಹೋದ್ರು ಹೋಗ್ಲಿ ಅವಳು ಹಿಂದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ಇವರು? ನಾನು ಹಂಗೆ ಅಂದ್ಕೊಂಡೆ, ನನಗೆ ಗೊತ್ತಿಲ್ಲದಲ್ಲೇ ಏನೋ ವಿಷಯ ನಡೀತಾ ಇತ್ತು ನಮ್ಮ ಮನೆಯಾಗೆ ಅಂದ್ಕೊಂಡೆ. ಅದೇನಂತ ಗೊತ್ತಾಗಲಿಲ್ಲ ನನಗೆ. ಊರಾಗೆ ತಲೆ ಎತ್ಕೊಂಡು ಓಡಾಡಬಾರ್ದು, ಹಂಗೋಗಳು ಅನ್ಬೇಕಾಯಿತು ಅವರಿಬ್ಬರು. ಅದಕ್ಕೆ ನನ್ನ ಮಗ ಥೂ, ಇಲ್ಲಿ ಬಂದ್ರೆ ಅವ್ನಿಗೆ ಮರ್ಯಾದೆ ಇರ್ತಾವೆ. ಇಲ್ಲೇನಂತ ಕೆಲಸ ಮಾಡಿಲ್ವಲ್ಲ, ಇಲ್ಲೇನು ಯಾರಿಗೂ ಗೊತ್ತಿಲ್ವಲ್ಲ. ನಾನು ಯಾರ್ಯಾರ ಕೇಳಿರು ಎಲ್ಲ ಅಲೆ ಸೊತ್ತೋಗ್ಯವನಿ ಅಂತ ಹೇಳ್ದೆ. ಮತ್ತೆ ಹಂಗೆ ಕೇಳಕ್ಕೆ ಹೋದೆ, ಹಂಗೆ ಹೇಳ್ಬೇಡ. ನಮ್ಮ ಯಾರ್ಯಾರ ಕೇಳಿರು ನಿಮ್ಮ ವರ್ಷ ಸೊತ್ತೋಗ್ಯವನಿ ಅಂತ ಹೇಳಿ ಹಂಗೆ ಯಾಕೆ ಕೇಳಕ್ಕೆ ಹೋಗ್ತೀಯ? ಇಲ್ಗೂ ಬಂದಿದ್ರು. ಅಲ್ಲ ನೀನು ಯಾಕಮ್ಮ ಹಂಗೆ ಹೇಳ್ತೀಯ? ನೀನು ಕಣ್ಣಂಗೆ ನೋಡಿ ಅಜ್ಜಿ ಎಲ್ಲ ಬಂದವ್ರಿ. ಏನೇ ಜಯಮ್ಮ ನಿನ್ನ ಮಗ ಸಣ್ಣ ಮಗು ಓದ್ನಂತಲ್ಲಿ ಅಲ್ಲೇ ಹುಟ್ಟೂರಕ್ಕನ ತಂದು ಮಾಡ್ಬೇಕಿಲ್ಲೇನಿ ಅಯ್ಯೋ ಅಂತ ಬಂದವ್ರೆ. ನಾನು ಊರಾಗೆಲ್ಲ ಹಂಗೆ ಮಾತಾಡ್ತಾರೆ, ಹಂಗೆ ಯಾಕೆ ಕೇಳಕ್ಕೆ ಹೋದ್ ಸುಗುಣ ನೀನು? ಹೇಳು. ಇಲ್ಲ ಕಣಕ್ಕ, ಹಂಗೆ ಮತ್ತೆ ಹೇಳೋದು. ನನಗೆ ಹೊಟ್ಟೆ ಉರಿದಿರೋದಕ್ಕೆ ಹಂಗೆ ಮತ್ತೆ ಹೇಳೋದು. ನಾನು ಹಂಗೆ ಹೇಳಿದ್ನಲ್ಲ ಅವ್ರ ಎದುರಿಗೇನಿ. ನನಗೆ ಹೊಟ್ಟೆ ಉರಿತಾಯ್ತಿ, ಅದಕ್ಕೇನೆ ಅವ್ನು ನಾನು ಬಿಟ್ಟು ಹೋಗ್ಯವನಿ. ಅದಕ್ಕೆ ಅವ್ನಿಗೆ ನನ್ನ ಪಾಲಿನ ಅವನಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹಂಗೆ ಹೇಳ್ತಾ ಇರೋದು ಅಂತ ಹೇಳಿದ್ನಲ್ಲ ಡೈರೆಕ್ಟಾಗಿ. ನಾನೇನೇನು ತಲೆ ಕೆಡಿಸ್ಕೊಂಬ್ಲಿ, ಬಟ್ ಹಂಗೆ ಹೊಟ್ಟೆ ಉರಿದು ಹಾಳಾಗೋಗುತ್ತೆ. ನಾನು ಒಬ್ಬಳೇ ಆದರೂ ಪರವಾಗಿಲ್ಲ ಕಣಕ್ಕ. ನನ್ನ ಮಗನು ಮಾತ್ರ ನನ್ನ ಹತ್ರಕ್ಕೆ ಸೇರ್ಸಲ್ಲ ನೋಡು. ಇನ್ಮೇಲಿಂದ ಅವ್ನು ನೋಡು, ಅವ್ನು ಚಿರುಗಿ ಇವಾಗ ಬಿಟ್ಟ ಮೇಲೆ, ಅಧ್ಯಕ್ಷನ ಬಿಟ್ಟ ಮೇಲೆ ಅವ್ನಿಗೆ ಹೆಂಗೆ ಇದಾಗೈತಿ. ಹಾಳಾಗೋಗ್ಯವನಿ, ಹಂಗೆ ಹಾಳಾಗೋಗ್ಲಳಿ ಇವನು. ಅಲ್ಲ ವಸ್ತುನ ಯಾಕೆ ಹಿಂಗೆ ಬೈಕ್ಯಂತ ಇದ್ದಾರೆ? ಯಾವಳನ್ನ ತಗಲಾಕ್ಯಂಡ ಇದ್ದಾನೆ ಅಂತ ನಿಂತಾನಂತ ಬೈಕ್ಯಂತ ಇದ್ದಾರಲ್ಲ. ಏನಿರ್ಬೋದು ತಡಿಯೋದಿಲ್ಲ ಕೇಳಿಸ್ಕೊಂಬನ. ಅಲ್ಲ ನಾನು ಕೇಳಿರೆ ಕೆಲ್ಸಕ್ಕೆ ಹೋಗ್ಯವನಿ ಅಂತ ಹೇಳ್ತಿದ್ದಾರು. ಇವ್ರು ಯಾಕೆ ಹಿಂಗೆಲ್ಲ ಹಿಂಗೆ ಮಾತಾಡ್ತಾ ಇದ್ದಾರೆ? ಕೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸುಗುಣ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ಲು. ಕೆಲ್ಸಕ್ಕೆ ಹೋಗ್ಬಿಡ ಕಣಮ್ಮ, ಫಸ್ಟು ಸೈಟಿನ ಬಗೆಹರಿಸ್ಕೊಂಡು ಆಮೇಲೆ ಕೆಲ್ಸಕ್ಕೆ ಹೋಗ್ಮಂತೆ. ಇವಾಗ 15 ಸಾವಿರ ದುಡಿಯೋಕೆ ಹೋಗಿ 5 ಲಕ್ಷ ರೂಪಾಯಿ ದುಡ್ಡು ಕಳ್ಕೊಂಡಂಗಾಗುತ್ತೆ. ಅದಕ್ಕೆ ಫಸ್ಟ್ ಇವಾಗ ನೀನು ಸೈಟಿನ ಬಗೆಹರಿಸ್ಕೊಳಮ್ಮ ಅಂತ ಹೇಳಿದ್ದೀನಿ. ಮತ್ತು ಕೆಲ್ಸಕ್ಕೆ ಹೋಗಿ ಅಲ್ಲಿ ಇವಾಗ ಬೇರೆಯವ್ರಿಗೆ ಏನು ಬೇಕು, ಬೇರೆ ಮನೆ ಸಮಸ್ಯೆ ಇನ್ನೇನು ಬೇಕು ಅಂತಾರೆ ಸುಮ್ಮನೆ ಹಾಕ್ತಾರೆ. ಅಣ್ಣಗೆ ಕರ್ಕೊಂಡೋಗಿ ತಕ್ರಲ್ಲಿ ಅರ್ಜಿ ಹಾಕಿ ಇವಳು ಸೈನ್ ಹಾಕಬೇಕು. ಇವಳು ಸೈನ್ ಹಾಕಿ ತಕ್ರಲ್ಲಿ ಅರ್ಜಿ ಹಾಕಿದರೆ ಆ ಸೈಟ್ ಮಾಡಿಸ್ಕೊಂಬಕ್ಕೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಆಗಲ್ಲ. ನೋಡ್ತಾ ಇರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.